ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಈಗ ಆಲ್ರೆಡಿ ನಿಮ್ಗೆ ನಾನು ಏನಕ್ಕೆ ಬಂದಿರೋ ಅಂತ ನಿಮ್ಗೆ ಚೆನ್ನಾಗಿ ಗೊತ್ತು, ಯಾಕಂದ್ರೆ ಆಲ್ರೆಡಿ ಕವರ್ ಪೇಜ್ ನೋಡ್ಕೊಂಡು ಬಂದಿದ್ದೀರಾ. ಅದೇ ಸೇಮ್ ಫ್ರೇಮ್ ಮಾಡ್ಸಕ್ ಬಂದಿದ್ದೀವಿ. ಫ್ರೆಂಡ್ ಸ್ಟುಡಿಯೋನೇ ಇರೋದು. ಹೆಂಗಾರ ಮಾಡಿ ಆ ಫೋಟೋ ಫ್ರೇಮ್ನ ಗಿಲ್ ನಟನ್ ತಲುಪಿಸ್ಬೇಕು. ಹೆಂಗ್ ತಲುಪಿಸ್ತೀವಿ ಅಂತ ನೀವೇ ನೋಡಿ. ಇದು ಪಾರ್ಟ್ 1 ಪಾರ್ಟ್ 2 ಬರುತ್ತೆ. ಪಾರ್ಟ್ 1 ಅಲ್ಲಿ ಫೋಟೋ ಫ್ರೇಮ್ ಎಲ್ಲ ಹೆಂಗ್ ಮಾಡ್ತೀವಿ ಅಂತ ತೋರಿಸ್ತಾ ಇದೀವಿ. ನೆಕ್ಸ್ಟ್ ಪಾರ್ಟ್ 2 ಅವ್ರಿಗೆ ಡೀಲ್ ಆಗೋದು ಅಂದ್ರೆ ಅವ್ರ ಹತ್ರಕ್ಕೆ ತಗೊಂಡೋಗಿ ಕೊಡ್ತೀವಿ. ಅದಕ್ಕೋಸ್ಕರ ನೀವು ವೇಟ್ ಮಾಡಿ. ಲೆಟ್ಸ್ ಸ್ಟಾರ್ಟ್ ಗಾಯ್ಸ್. ಈಗ ಮನೆ ಬಿಟ್ಬಿಟ್ಟು ನಂದಿ ಸ್ಟುಡಿಯೋ ಕಡೆಗೆ ಹೊರಟಿದ್ದೀನಿ. ಆದರೂ ಐಫೋನಲ್ಲಿ ವೀಡಿಯೋ ಕ್ವಾಲಿಟಿ ಸಕ್ಕತ್ತಾಗೈತೆ ಗುರು. ಈಗ ಸ್ಟುಡಿಯೋ ಕಡೆಗೆ ಬಂದಿದ್ದೀನಿ, ಬನ್ನಿ ನೋಡೋದು ಏನು ಮಾಡ್ತಾ ಇದ್ದಾನೋ ಅಂತ. ತುಂಬ ಡೆಡಿಕೇಟೆಡ್ ಆಗಿ ವರ್ಕ್ ಮಾಡ್ತಾವನೆ. ಫುಲ್ ಬಿಸಿ ಆಗ್ಬಿಟ್ಟವನ ಅಣ್ಣ ಬಾಸು. ಏನಿಲ್ಲ ಗೈಸ್, ಕೆಲಸ ವರ್ಕ್ ಕೆಲ್ಸ ಒಪ್ತೆ ಕಡೆ ಒಪ್ತೆ. ನಿನ್ ಮನ್ಸು ಎಷ್ಟು ಪರಿಶುದ್ಧವಾಗದು ಅಷ್ಟು ನೀ ಚೆನ್ನಾಗಿ ಬರುತ್ತೆ. ತುಂಬ ಡೆಡಿಕೇಟ್ ಆಗಿ ವರ್ಕ್ ಮಾಡ್ತಾವನೆ ಅಂತ ನೋಡಿದ್ರೆ ಯೂಟ್ಯೂಬಲ್ಲಿ ವಿಡಿಯೋ ನೋಡ್ತಾ ಕೂತವನೆ. ಕೆಲ್ಸ ಅಂತ ಬಿಲ್ಡಪ್. ವರ್ಕ್ ಎಲ್ಲ ಮುಗೀತು ಗೈಸ್, ಫ್ರೀ. ಅದಕ್ಕೋಸ್ಕರ ರಿಲ್ಯಾಕ್ಸ್. ನಾನ್ ಕೆಲ್ಸ ಕೊಟ್ಟಿದ್ದೀನಲ್ಲ, ಅದ್ ಮುಗ್ಸು ಬೇಗ ಈಗ. ಏನ್ ಹಂಗ್ ನೋಡ್ತಾ ಇದೆಯಾ? ಶಾಕ್ ಆಯ್ತಾ? ಆಗಿರ್ಲೇಬೇಕು. ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ನಮ್ಮ ಯಶೋರ್ ಸಿಕ್ಕಿದ್ದಾರೆ, ಸ್ಟುಡಿಯೋಗೆ ಬಂದಿದ್ದಾರೆ. ಏನಕ್ಕೋಸ್ಕರ ಬಂದವನೆ ಅಂದ್ರೆ ಅವನು ಗಿಲ್ಲಿ ಸಪೋರ್ಟ್ ಫ್ಯಾನ್. ಅಂದ್ರೆ ನಾವು ಫ್ಯಾನ್ ಮಂಡ್ಯದವರಾಗೆ ಅವ್ನಿಗೆ ಫ್ಯಾನ್ ಆಗ್ಬಿಟ್ಟಿದೀವಿ. ಮೇನ್ ಕಾರಣ ಏನಪ್ಪಾ ಅಂದ್ರೆ ಗಿಲ್ಲಿದು ಫೋಟೋ ಫ್ರೇಮ್ ಮಾಡ್ಸಕ್ ಬಂದವನೆ. ಈಗ ಅವನು ಕಳ್ಸಿರೋದೇ ಫೋಟೋ ಫ್ರೇಮ್ ರೆಡಿ ಆಗೈತೆ. ನೋಡಿ, ನಾನು ಎಡಿಟ್ ಮಾಡಿರೋದು ಈ ಫೋಟೋನ, ಇದೇ ಫೋಟೋನ ಫ್ರೇಮ್ ಮಾಡಿಸ್ಬೇಕು ಅನ್ಕೊಂಡಿರೋದು. ಪ್ರಿಂಟ್ ಆಗ್ತಾ ಇದೀರಿ ಈಗ. ಪ್ರಿಂಟ್ ಅಣ್ಣ ಬಾಸು ಫುಲ್ಲು ನಾಳೆ ಹೋಗ್ಬೇಕು ಅಂತ ಸ್ಕೆಚ್ ಹಾಕೊಂಡಿದೀವಿ. ಏನಾರ ಕೈ ಎತ್ಬೇಕಲ್ಲ ಇವ. ನೀವು ಕರೆ ಮಾಡಿರುವ ಚಂದಾದಾರರು ಸ್ವಿಚ್ ಆಫ್ ಮಾಡಿದ್ದಾರೆ ಅಷ್ಟೇ ಗೈಸ್. ಈ ಬಡತವಿಂದ ದೇಶ ಉದ್ಧಾರ ಆಯ್ತದ. ಆಮೇಲೆ ಸ್ವಿಚ್ ಆನ್ ಮಾಡ್ಕೊಂಡು ಚಾರ್ಜ್ ಹಾಕ ಬರ್ತೀರಿ. ಆಮೇಲೆ ನಾನ್ ಎತ್ಬಿಡ್ತೀನಿ ಕೈ. ಆಮೇಲೆ ಗಾಯ್ಸ್ ಏನಿಲ್ಲ ಗಾಯ್ಸ್, ಲೈಟ್ ಎಲ್ಲ ಪಬ್ಜಿ ಫ್ರೀ ಫೈರ್ ಅಡಿ ಚಾರ್ಜರ್ ಹೊಂಟೋಗ್ಬಿಡ್ತದೆ. ಇವನ್ ಫೋನ್ ಮಾಡ್ತಾನೆ, ಸ್ವಿಚ್ ಆಫ್ ಫೋನ್ ಬಂದಿರ್ತದೆ. ನಾನ್ ಚಾರ್ಜ್ ಹಾಕಿರ್ತೀನಿ ಆದ್ರೆ ಆನ್ ಮಾಡಿರಲ್ಲ. ನನಗೆ ಎಷ್ಟು ಚೀಪ್ ಅನಿಸ್ಬಿಡ್ತು ಅಂದ್ರೆ, ಥೋ ನಿಮ್ಮ ಈ ತರದೆಲ್ಲ ಇದಾರೆ. ನೋಡಿ, ನೆಮ್ಮದಿ ಜೀವನ ಒಂದು. ಕೆಲ್ಸಾನು ಮಾಡ್ತಾನೆ, ಜೊತೆ ಪಬ್ಜಿ ಆಡ್ತಾ ಕೂತಿರ್ತಾನೆ. ನಾನ್ ಕೆಲ್ಸ ಮಾಡಿ ಬಂದ್ ಅಯ್ಯೋ ಯಾವಾಗ ನಿದ್ದೆ ಮಾಡ್ತೀನೋ ಅಂತ ಕೂತಿರ್ತೀನಿ ಯಾವಾಗ್ಲೂ. ಫೋಟೋ ರೆಡಿ ಆಯ್ತಾ ಅದೇ. ಸಖತ್ತಲ್ಲ ನೋಡಿ ಫ್ರೇಮ್ ಎಡಿಟ್ ನಾನ್ ಸಖತ್ತಾಗಿ ಮಾಡಿದೀನಿ ಅಲ್ಲ. ಈ ಒಂದು ಫೋಟೋಶಾಪ್ ಎಡಿಟ್ ಎಡಿಟ್ ಯಾರೇ ಮಾಡಿದ್ರು ಪ್ರಿಂಟ್ ಓಕೆ ಕೊಟ್ಟಿದ್ಯಾರು ಅಂತ ಕೇಳ್ತಾರೆ. ಕೆಲವೊಂದ್ಸರಿ ಜೆರಾಕ್ಸ್ ನ ಮಿಷಿನೇ ಮಾಡಿದ್ರು ಪ್ರಿಂಟ್ ಓಕೆ ಮಾಡಿದ್ ಯಾರು ಅನ್ನೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಹೌದು, ಅಲ್ಲ ಫ್ರೇಮ್ ಮಾಡ್ಸಿದ್ ಯಾರು ಅನ್ನೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಎಳೆ ಮಗನ್ ಫಾರ್ ಗಿಲ್ಲಿ ಹಾಕಿದ್ರ ಸಪೋರ್ಟ್ ಮಾಡಿದ್ರ ನಮ್ ಮಂಡ್ಯದವರಾಗಿ ಗೆಲ್ಸೇ ಬಿಟ್ಟಾರೆ ಕಣ. ನಾಳೆ ಇವತ್ ಸಂಜೆ 6 ಗಂಟೆಗೆ ಇರೋದು. ಆಕ್ಚುಲಿ ನನ್ ಪ್ರಕಾರ ಗಿಲ್ಲಿ ಗೆದ್ಬಿಟ್ಟಿರ್ತಾನೆ ಆಲ್ರೆಡಿ. ಟಿವಿ ಹಾಕ ರೆಡಿ ಆಗಿರ್ತೀವಿ. 8 ಗಂಟೆಗೆ ಸ್ಟಾರ್ಟ್ ಆಗುತ್ತೆ, ನೋಡ್ಬೇಕು. ಫೈನಲ್ ಮ್ಯಾಚ್ ಏನ್ ಮಾಡ್ತಾರೆ ನೋಡ್ಬೇಕು. ನಮ್ ಬಾಸ್ ಕಾಸ್ಟ್ಯೂಮ್ ನೋಡ್ಬೇಕು ಇವತ್ತು ಯಾವ ತರ ಹಾಕೊಂಡಿರ್ತಾರೆ ಅಂತ ನೋಡೋದ. ಪ್ರೋಮೋ ಬಿಟ್ಟವ್ರು ನೋಡು. ನಡಿಯಪ್ಪ ಫ್ರೇಮ್ ನಾಡ್ಸು ನಡಿ. ಇದು ಇವರು ಫ್ರೇಮ್ ಮಾಡ್ಸೋ ಜಾಗ ಸುರಂಗ ಮಾರ್ಗದಲ್ಲಿ ಇಟ್ಕೊಂಡಿರ್ತಾರೆ ಯಾವಾಗ್ಲೂ. ಏನು ಮಾಡ್ತಾನೋ ಬಿಡ್ತಾನೋ, ಫೋಟೋ ಮತ್ತೆ ಚೆನ್ನಾಗಿ ಮಾಡಿದ್ರೆ ಸಾಕಣಪ್ಪ ಇವ. ಪ್ಯಾಕಿಂಗ್ ಆಗ್ತಿದೆ, ಪ್ಯಾಕಿಂಗ್ ರೆಡಿ ಆಗ್ತಿದೆ ನೋಡಿ. ಇವಾಗೆಲ್ಲ ಮಾಡಿ ಇಟ್ಟಿದೀವಿ. ಅದ್ ಹೆಂಗಾರ ಮಾಡಿ ಗಿಲ್ಲಿಗ್ ತಲುಪಬೇಕು. ಅದ್ ತಲುಪಬೇಕು ಅದ್ ಏನ್ ಮಾಡ್ಬೇಕು, ಅಲ್ಲಿಗೆ ಹೋಗ್ಬೇಕು. ಅಲ್ಲಿಗೆ ಹೋಗೋದು ಲಾಗ್ ಮಾಡ್ತಾ ಇದೀವಿ. ಅಲ್ಲಿ ಗಂಟೆ ವೇಟ್ ಮಾಡಿ ಪಾರ್ಟ್ 2ಗೆ. ಓಕೆ ಬಾಯ್, ನಾಳೆ ವೇಟ್ ಮಾಡಿ ಪಾರ್ಟ್ 2. ಓಕೆ ಫ್ರೆಂಡ್ಸ್, ಬಾಯ್.